ಬನ್ನಿ ಸ್ನೇಹಿತರೆ, ಈಗ ಏನು ಅಂದರೆ 2024 ಲೋಕಸಭಾ ಎಲೆಕ್ಷನ್ ಬರ್ತಾಯಿದೆ. ಇನ್ನೇನು ಕೆಲವೇ ದಿವಸಗಳು ಡೇಟು ಅನೌನ್ಸ್ ಆಗುತ್ತೆ. ಮೇ ಜೂನ್ನಲ್ಲಿ ಎಲೆಕ್ಷನ್ ನಡೆಯುತ್ತೆ, ಹೊಸ ಸರ್ಕಾರನೂ ಬರುತ್ತೆ. ಈಗ ಏನಾಗಿದೆ, ಫ್ರೀ ಬೀಸ್ ವರ್ಸಸ್ ಗ್ಯಾರಂಟಿ ಗಲಾಟೆ ನಡೀತಾ ಇದೆ. ಫ್ರೀ ಬೀಸ್ ಅಂತ ಬಂದರೆ ನೋಡಿ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಯಿಂದ ಮುಖ್ಯಮಂತ್ರಿಯಾಗಿ ಎಲೆಕ್ಟ್ ಆಗಿದ್ದಾರೆ, ಅಧಿಕಾರನ ಅನುಭವಿಸ್ತಾ ಇದ್ದಾರೆ. ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಾಗಿ DK ಶಿವಕುಮಾರ್ ಅವರು ಎಲೆಕ್ಟ್ ಆಗಿದ್ದಾರೆ, ಅಧಿಕಾರನ ಅನುಭವಿಸ್ತಾ ಇದ್ದಾರೆ. ಆದರೆ ಇದು ನ್ಯಾಯಯುತವಾಗಿ ನಡೆದಿದ್ದ ಅಂತ ಯೋಚನೆ ಮಾಡಬೇಕಾಗಿದೆ, ಆಳವಾಗಿ ವಿಶ್ಲೇಷಣೆ ಮಾಡಬೇಕಾಗಿದೆ. ಆದ್ದರಿಂದ ಇವತ್ತಿನ ಎಪಿಸೋಡನ್ನ ಕೇವಲ ಇದಕ್ಕೋಸ್ಕರ ಸೀಮಿತವಾಗಿ ಇಟ್ಟಿದ್ದೀವಿ. ಬನ್ನಿ, ಮೋದಿ ಕಿ ಗ್ಯಾರಂಟಿ ಏನು ಮತ್ತು ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಏನು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ನೋಡಿ. ಮೋದಿ ಕಿ ಗ್ಯಾರಂಟಿ ನಿಜವಾದ ಗ್ಯಾರಂಟಿಗೆ ಗ್ಯಾರಂಟಿ ಏನು ಅಂತ ಹೇಳ್ತೀನಿ ನೋಡಿ. ಕೊರೋನಾ ಟೈಮಲ್ಲಿ 80 ಕೋಟಿ ಜನಕ್ಕೆ ಫ್ರೀ ರೇಷನ್ ಕೊಟ್ಟರು. ಈ ರೇಷನ್ನ 2028 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಬಡ್ಜೆಟಲ್ಲಿ ವ್ಯವಸ್ಥೆನೂ ಮಾಡಿದ್ದಾರೆ. ಇದರಿಂದ ಮೋದಿ ಕಿ ಗ್ಯಾರಂಟಿ ನಿಜವಾದ ಗ್ಯಾರಂಟಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅನೌನ್ಸ್ ಮಾಡಿದ್ದಾರೆ 2028 ಕೊಡ್ತೀವಿ ಅಂತ. ಇದಕ್ಕೆ ವ್ಯತಿರಿಕ್ತವಾಗಿ ಕಾಳಿನ ಬೋಳಿನ ಕಾಳಿ ಮಾಡಿ ಹೇಗೋ ಅಧಿಕಾರಕ್ಕೆ ಬಂದ್ಬಿಡೋದು, ಮತ್ತು ದುಡ್ಡಿಲ್ವಾ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸೋದು, ಮತ್ತು ಅವರ್ ರೈಟ್ಸ್ ಅವರ್ ಟ್ಯಾಕ್ಸ್ ಅವರ್ ರೈಟ್, ಬದನೆಕಾಯಿ ನಮ್ಮ ರೈಟ್ ಅಂದ್ಕೊಂಡು ಡೆಲ್ಲಿನಲ್ಲಿ ಹೋಗಿ ನಾಟಕ ಮಾಡೋದು, ಪ್ರಹಸನಗಳು ಮಾಡೋದು ಇದೆಲ್ಲ ನಡೀತಾ ಇದೆ. ಇದು ನಡೆದಾಗ ಕಾಂಗ್ರೆಸ್ನವ್ರ ಗ್ಯಾರಂಟಿ ಏನು, ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಅನ್ನೋ ಬಗ್ಗೆನೂ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಬನ್ನಿ, ಸಿದ್ದರಾಮಯ್ಯನವರು ನೋಡಿ, ಸ್ತ್ರೀ ಶಕ್ತಿ ಯೋಜನೆ ಅಂತ ಮಾಡಿದ್ರು, ಬಸ್ನ ಫ್ರೀ ಮಾಡಿದ್ರು. ಕರ್ನಾಟಕದಲ್ಲಿ ಹೆಣ್ಮಕ್ಳು ಆಧಾರ್ ಕಾರ್ಡನ್ನ ಇಟ್ಕೊಂಡ್ರೆ ಯಾವುದೇ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ವಾಪಸ್ಸು ಫ್ರೀಯಾಗಿ ಬರ್ಬೋದಿತ್ತು. 0 ಟಿಕೆಟ್ ಹರಿಯೋರು. ಅದೇನೋ ಗೌರ್ಮೆಂಟ್ನವ್ರು ಬಡ್ಜೆಟಲ್ಲಿ ಕೊಡೋರಂತೆ KSRTC, ಅದು ಕೊಟ್ಟಿಲ್ವಂತೆ. ಯಾಕೆ ಕೊಟ್ಟಿಲ್ಲ ಅಂತಂದರೆ, ಬಸ್ಸುಗಳು ಓಡ್ತಾ ವಯಸ್ಸಾಗುತ್ತದು. ವಯಸ್ಸಾದ್ಮೇಲೆ ಅದನ್ನು ಗ್ಯಾರೇಜ್ಗೆ ಹಾಕ್ತಾರೆ. ಅಂದರೆ ಓಡೋದಕ್ಕೆ ನಿಶ್ಶಕ್ತಿಯಾಗಿದೆ, ವೇಸ್ಟ್ ಆಗಿದೆ, ಸ್ಯಾಲ್ವೇಜ್ ಆಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಗುಜರಿಗೆ ಹಾಕ್ತಾರೆ. ಈ ಗುಜರಿಗೆ ಹಾಕಿದ್ಮೇಲೆ ಹೊಸ ಬಸ್ ತಗೋಬೇಕು. ಹೊಸ ಬಸ್ ತಗೊಳ್ಳೋಕ್ಕೆ ದುಡ್ಡು ಇಲ್ವಂತ ಇವ್ರಿಗೆ. ಎಲ್ಲಿ 100 ಬಸ್ ಓಡ್ತಿತ್ತು ಅಲ್ಲಿ 50 ಬಸ್ ಓಡ್ತಾ ಇದೆ. ಇದು ಈಗ ಸಿದ್ದರಾಮಯ್ಯನವ್ರ ಗ್ಯಾರಂಟಿ, ಕಾಂಗ್ರೆಸ್ನವ್ರ ಗ್ಯಾರಂಟಿ ಟುಸ್ ಆಗಿದೆ ಅನ್ನೋದಕ್ಕೊಂದು ಉದಾಹರಣೆ. ಇದಲ್ದೇ ಬನ್ನಿ, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಸ್ಕೂಲ್ ಮಕ್ಕಳಿಗೆ ಟೈಮಿಗೆ ಸರಿಯಾಗಿ ಬಸ್ ಹೋಗ್ತಿತ್ತಂತೆ. ಈಗ ಬಸ್ಗಳನ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಬಸ್ ಇಲ್ಲ. ಆ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳು ನಾವು ಬಸ್ ಫೆಸಿಲಿಟಿ ಕೊಡಿ ಅಂತ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಇದನ್ನು ನೋಡ್ಕೊಂಡು ನಾವು ಹೇಳ್ಬೋದು, ಸಿದ್ದರಾಮಯ್ಯನವ್ರದ್ದು ಏನು ಸ್ತ್ರೀ ಶಕ್ತಿ ಇದ್ದಿದೆ ಅದು ಟುಸ್ ಆಗಿದೆ, ಅದು ಮೋಸ, ಅದು ಡೊಂಬರಾಟ. ಕಾಳಿನ ಬೋಳಿನ ಕಾಳಿ ಮಾಡಿ ಎಲೆಕ್ಷನ್ ಗೆದ್ದಿದ್ದಾರೆ ಇವರು. ಈ ಥರ ಮೋಸ ಮಾಡಿ ಇರಬೇಕು, ಒಪ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡನ್ನ ಮುಂದುವರಿಸ್ತಾ ಇದ್ವಿ. ಇದಲ್ದೇ ಬನ್ನಿ, ಏನಾಯಿತು, ಸ್ತ್ರೀ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಅದರಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡೋರಂತೆ ಹೆಣ್ಮಕ್ಳಿಗೆ. ಅದೇನಾಯಿತು, 100 ಜನ ನೋಷನಲ್ ಫಿಗರ್, 100 ಜನ ರಿಜಿಸ್ಟ್ರ್ ಮಾಡ್ತಾರೆ. ಕೊಡ್ತಾ ಇದ್ದಿದ್ದೆ ಕೇವಲ 20 ಜನಕ್ಕೆ ಮಾತ್ರ. ಕೊಟ್ಟು ಸಿಕ್ಕೋನ್ ಸೀರುಂಡಿ ಗಾದೆ ಹೇಳ್ತಾರೆ, ಸಿಕ್ಕೋನಿಗೆ ಸೀರುಂಡಿ ಏನೋ ಗಾದೆ ಗೊತ್ತಿಲ್ಲ ನನಗೆ. ಹುಚ್ಚುಮುಂಡೆ ಮೊದಲು ಉಂಡೋನೇ ಜನ ಅಂತ ಏನಾಯಿತು, ಯಾರಿಗೋ ಕೆಲವು ಜನಕ್ಕೆ ಮಾತ್ರ 2 ತಿಂಗಳು ಬಂತಂತೆ. ಆಮೇಲೆ ಅದು ಸ್ಟಾಪ್ ಆಗೋಯ್ತಂತೆ. 100 ಜನದಲ್ಲಿ 15-20 ಜನಕ್ಕೆ ಮಾತ್ರ ಕೊಡ್ತಾಯಿದ್ರು ಇವರು 2,000 ರೂಪಾಯಿ. ಅದರಲ್ಲೂ 2 ತಿಂಗಳು ಕೊಟ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ ಥರ ಇವರೇನು ಮಾಡ್ತಾರೆ, ನುಡಿದಂತೆ ನಡೆದಿದ್ದೇವೆ ಅಂತ ಹಾಕ್ಕೋತಾರೆ. KSRTC ಬಸ್ಸುಗಳು, ಗೌರ್ಮೆಂಟ್ ಬಸ್ಸುಗಳು, ಅದ್ರ ಹಿಂದೆ ಫೋಟೋಗಳನ್ನ ಹಾಕ್ಕೊಂಡಿದ್ದಾರೆ ಸ್ವಾಮಿಯವರು. ಸಿದ್ದರಾಮಯ್ಯ DK ಶಿವಕುಮಾರ್ ಹಾಕ್ಕೊಂಬಿಟ್ಟು ನುಡಿದಂತೆ ನಡೆದಿದ್ದೇವೆ ಅಂತ ನೋಡಿ. ಬಸ್ ಫೇಲ್ಯೂರ್ ಆಯಿತು. ಮತ್ತು ಹೆಂಗಸರು ಕೊಡ್ತಕ್ಕಂಥ 2,000 ರೂಪಾಯಿ ಏನಿತ್ತು ಅದು ನಿಂತು ಹೋಯಿತು. ಇದಲ್ದೇ ಬನ್ನಿ, ಇನ್ನು 3ನೇ ಬಿಟ್ಟಿ ಭಾಗ್ಯದ ಬಗ್ಗೆನೂ ಮಾತಾಡಬೇಕು. 3ನೇ ಬಿಟ್ಟಿ ಬಗ್ಗೆ ಮಾತಾಡಬೇಕು ಅಂದರೆ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಬೇಕು. ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಬೇಕು ಅಂದರೆ 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿದ್ರು. ಅದರಲ್ಲೇನಾಯಿತು, 100 ಜನ ರಿಜಿಸ್ಟರ್ ಮಾಡಿಸಿದ್ರೆ ಏನೇನೋ ಟೆಕ್ನಿಕಲ್ ಪ್ರಾಬ್ಲಮು, ಆ ಪ್ರಾಬ್ಲಮ್ ಕೇವಲ 20 ಜನಕ್ಕೆ ಮಾತ್ರ ಬರ್ತಾಯಿತ್ತು, 0 ಬಿಲ್ ಬರ್ತಾಯಿತ್ತು. ಆ 0 ಬಿಲ್ ಬರ್ತಿದ್ದು ಏನಾಯಿತು ಅಂತಂದರೆ ನೋಡಿ, ಸಮ್ಮರು ಸಾಕಷ್ಟು ಸೆಕೆ ಬೇರೆ ಜಾಸ್ತಿ. ಏನಾಗುತ್ತೆ, ಸಖತ್ತಾಗಿ ಸೆಕೆ ಬರೋ ಟೈಮಲ್ಲಿ ಕರೆಂಟ್ ಕಟ್ ಮಾಡಿಬಿಡ್ತಾರೆ. ಮುಂಚೆ ಮೈಸೂರು ಪೂರ್ತಿ ಕಟ್ ಮಾಡೋರು ಕರೆಂಟು. ಈಗೇನಾಗುತ್ತೆ, ಒಂದು ಎಕ್ಸ್ಟೆನ್ಷನ್ ಕಲೆಕ್ಟ್ ಮಾಡ್ತಾರೆ, ಇನ್ನು ಕಡೆಗೆಲ್ಲ ಕರೆಂಟ್ ಬರ್ತಿರುತ್ತೆ. ಇನ್ನೊಂದು ಅಲ್ಲಿ ಕಟ್ ಮಾಡ್ತಾರೆ, ಇಲ್ಲೆಲ್ಲ ಬರ್ತಿರುತ್ತೆ. 6 ಕಡೆ ಇದ್ದರೆ ಒಂದು ಕಡೆ ಮಾತ್ರ ಮಾಡ್ತಾರೆ, ರೊಟೇಷನಲ್ಲಿ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ, ಮೈಸೂರಿನಲ್ಲಿರೋ ಜಾಸ್ತಿ ಜನಕ್ಕೆ ಹೌದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಬಿಡು ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆದರೆ ಕರೆಂಟ್ ಫ್ರೀ ಕೊಟ್ಟಿದ್ದರಿಂದ
ಇಲ್ಲೂ ಸಹ ಜನಗಳು ನರಳ್ತಾ ಇದ್ದಾರೆ. ಹಾಗಾಗಿ ಇದೂ ಸಹ ಫೇಲ್ಯೂರ್ ಅಂತ ಹೇಳ್ಬೋದು. ಇನ್ನು ಯುವ ನಿಧಿ ಬಗ್ಗೆ ಮಾತಾಡಬೇಕು. ಯುವ ನಿಧಿ ಬಗ್ಗೆ ಮಾತಾಡಬೇಕು ಅಂತಂದರೆ ಸರಿಯಾಗಿ ಡೇಟಾನೇ ಕಲೆಕ್ಟ್ ಮಾಡಿಲ್ಲ ರೀ. ಎಷ್ಟು ಜನ ಡಿಪ್ಲೊಮೋಟ್ಸ್ ಇದ್ದಾರೆ, ಎಷ್ಟು ಜನ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಎಷ್ಟು ಜನ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಎಷ್ಟು ಜನ BA ಮಾಡಿರೋರು ಇದ್ದಾರೆ, ಎಷ್ಟು ಜನ BSc ಮಾಡಿರೋರು ಇದ್ದಾರೆ, ಎಷ್ಟು ಜನ BCom ಮಾಡಿರೋರು. ಇದರ ಅಂಕಿಅಂಶಗಳೇ ಇಲ್ಲ. ಅಂಕಿಅಂಶಗಳು ಇಲ್ಲದೇ ತರಾತುರಿನಲ್ಲಿ +1 ಸ್ಕೋರ್ ಮಾಡಬೇಕು ಅಂತ ಇವ್ರೇನು ಮಾಡಿದ್ರು, ಯುವ ನಿಧಿ ಅಂತ ಮಾಡಿ ಅದ್ಯಾವುದೋ ಊರಲ್ಲಿ ಸಮಾರಂಭನೂ ಮಾಡಿಬಿಟ್ರು, ನೋಷನಲ್ಲಿ ಹಾಕಿ ಕೆಲವರು ದುಡ್ಡು ಕೊಟ್ಬಿಟ್ರು. ಹೀಗೇನಾಗಿದೆ, 100ಕ್ಕೆ 80% ಜನಕ್ಕೆ ದುಡ್ಡು ಬಂದಿಲ್ವಂತೆ. ಎಲ್ಲೋ ಹಿಂಬಾಲಕರು ಮುಂಬಾಲಕರು ಕೊಟ್ಕೊಂಡ್ಬಿಟ್ಟಿವರು, ನುಡಿದಂತೆ ನಡೆದಿದ್ದೇವೆ ಅಂತ ಹಾಕೋತಾರೆ. ಏನು ಅಂದರೆ ಗಾಯದ ಮೇಲೆ ಉಪ್ಪು ಹಾಕಿದ್ದಾನೆ ಅಂತ ನೋಡಿ. ಆ ಗಾಯದ ಮೇಲೆ ಉಪ್ಪು ಹಾಕಿದಂಗೆ ಇವರೇನು ಮಾಡ್ತಾರೆ, ಬಹಳ ಕ್ರೌರ್ಯ ಮೆರೀತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ. ಹೀಗೆ ಎಲ್ಲ ಫ್ರೀಗಳು ಫೇಲ್ಯೂರ್ ಆಯಿತು. ಹೆಂಗಸ್ರಿಗೆ ಬಸ್ ಕೊಟ್ಟಿದ್ರು ಫೇಲ್ಯೂರ್ ಆಯಿತು, ಹೆಂಗಸರಿಗೆ 2,000 ರೂಪಾಯಿ ಕೊಡ್ತಾಯಿದ್ರು ಫೇಲ್ಯೂರ್ ಆಯಿತು, ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿದ್ರು ಫೇಲ್ಯೂರ್ ಆಯಿತು, ಮತ್ತು ಯುವ ನಿಧಿ ಫೇಲ್ಯೂರ್ ಆಯಿತು.